ಯಾವ ಧರ್ಮ ಸಂತನೂ ಕೂಡ, ಯಾವ ಧಾರ್ಮಿಕ ನಾಯಕನೂ ಕೂಡ, ಯಾವ ಧರ್ಮ ಸ್ಥಾಪಕನೂ ಕೂಡ ದ್ವೇಷವನ್ನು ತನ್ನ ಧರ್ಮದ ಒಂದು ಸೂತ್ರವಾಗಿ, ತನ್ನ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಅಸ್ತ್ರವಾಗಿ ಪ್ರತಿಪಾದಿಸಿಲ್ಲ. ದ್ವೇಷದಿಂದ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ಹೋದರೆ ಆ ಧರ್ಮದ ನಿಜವಾದ ಅನುಯಾಯಿಗಳಿಗೆ ಲಾಭಕ್ಕಿಂತ ನಷ್ಟ, ನಷ್ಟ ಅನ್ನೋದಕ್ಕಿಂತ ನಾಶವೇ ಆಗೋದು. ದ್ವೇಷದ ಬಾಯಿ ಬಚ್ಚಲಿಗೆ ಪ್ರೇಮದ ಮಧು ಹಚ್ಚ. ಅದೇ ಬಾಯಿಂದನೇ ಈಗೇನು ಕೆಟ್ಟ ಮಾತಾಡ್ತಾ ಇದ್ದಾರಲ್ಲ ದ್ವೇಷದ ಮಾತುಗಳು, ಪ್ರೇಮದ ಮಧು ಹಚ್ಚಿದ ಮೇಲೆ ಅದೇ ಬಾಯಿಂದ ಒಳ್ಳೆಯ ಮಾತುಗಳು, ವಿವೇಕದ ಮಾತುಗಳು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಮಾತುಗಳು ಅದೇ ಬಾಯಿಂದ ಬರಬೇಕು ಅಂತಕ್ಕಂಥದ್ದು ಕವಿಯ ಆಶಯ. ನಮಸ್ಕಾರ ವೀಕ್ಷಕರೇ. ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಉಪನ್ಯಾಸಗಳನ್ನು ಕುರಿತಿರ್ತಕ್ಕಂಥ ನನ್ನ ಈ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ವರ್ತಮಾನ ಕಾಲಘಟ್ಟದಲ್ಲಿ ಬರೀತಿರ್ತಕ್ಕಂಥ ಪ್ರಮುಖ ಲೇಖಕರ ಆಯ್ದ ಕವಿತೆಗಳನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಈ ಸರಣಿಯಲ್ಲಿ ಇವತ್ತು ನಾನು ನಮ್ಮ ಕಾಲಘಟ್ಟದಲ್ಲಿ ವೈಚಾರಿಕತೆಯನ್ನು ಬಹಳ ಪ್ರಮುಖವಾಗಿ ತಮ್ಮ ಲೇಖನಗಳು, ಕವಿತೆಗಳ ಮೂಲಕ ಪ್ರಸ್ತುತಪಡಿಸಿರ್ತಕ್ಕಂಥ ಬಹುಮುಖ್ಯ ಲೇಖಕರಾಗಿರ್ತಕ್ಕಂಥ ರಂಗನಾಥ ಕಂಠನಕುಂಟೆ ಅವರ ಒಂದು ಕವಿತೆಯನ್ನು ಇವತ್ತು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಪ್ರಸ್ತುತಪಡಿಸಲಿಕ್ಕೆ. ಅವರ ಕವಿತೆ ವಾಚನ ಮತ್ತು ವಿಶ್ಲೇಷಣೆಗೆ ಹೊರಡುವ ಮುನ್ನ ಅವರ ಬಗ್ಗೆ 4 ಮಾತುಗಳನ್ನು ಹೇಳೋದಾದರೆ, ರಂಗನಾಥ ಕಂಠನಕುಂಟೆ ಈಗಾಗಲೇ ಸಾಹಿತ್ಯ ವಲಯದಲ್ಲಿ ಹೊಸಬ್ರಲ್ಲ, ಸಾಕಷ್ಟು ಪರಿಚಿತ ಇರ್ತಕ್ಕಂಥವ್ರು. ಅವರು ಸಾಕಷ್ಟು ವೈಚಾರಿಕವಾಗಿರ್ತಕ್ಕಂಥ ಲೇಖನಗಳನ್ನು, ಬುದ್ಧಿ ಪ್ರಚೋದಕವಾಗಿರ್ತಕ್ಕಂಥ ಕೃತಿಗಳನ್ನು ಬರೆದಿರ್ತಕ್ಕಂಥವ್ರು. ಸಾಮಾನ್ಯ ಓದುಗರಿಗೆ ಅವರ ಹೆಚ್ಚು ಪರಿಚಯ ಇರಲಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಔಪಚಾರಿಕವಾಗಿ ಅವ್ರ ಬಗ್ಗೆ 4 ಮಾತು ಹೇಳೋದಾದರೆ, ರಂಗನಾಥ್ ಕಂಠನಕುಂಟೆ ಈಗಾಗಲೇ ನಾನು ಅನೇಕ ಜನರು ಪರಿಚಯ ಮಾಡಿಸಿದ್ದೇನೆ. ಅವರ ಹೆಸರಿಗೆ ಅವರು ಊರನ್ನು ಅಂಟಿಸಿಕೊಂಡಿರ್ತಕ್ಕಂಥ ಲೇಖಕರಲ್ಲಿ ಕಂಠನಕುಂಟೆ ಕೂಡ ಒಬ್ಬರು. ರಂಗನಾಥ್ ಅವರು ಅವರ ಹೆಸರಿನಲ್ಲೇ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರ ತಾಲೂಕಿನ ಕಂಠನಕುಂಟೆಯವರು. ವೃತ್ತಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ರಂಗನಾಥ್ ಕಂಠನಕುಂಟೆಯವರು ಭಾಷಾಶಾಸ್ತ್ರದಲ್ಲಿ ಅವರು PhD ಪದವಿಯನ್ನು ಪಡೆದಿರತಕ್ಕಂಥವರು. ವಿಶೇಷವಾಗಿ ಸಾಮಾಜಿಕ ಆಯಾಮವನ್ನು ಇಟ್ಟುಕೊಂಡು ಭಾಷೆಯನ್ನು ನೋಡಿ ಒಂದು ಪ್ರೌಢ ಪ್ರಬಂಧವನ್ನು ಕನ್ನಡದ ಹೆಸರಾಂತ ವಿದ್ವಾಂಸರಾಗಿರ್ತಕ್ಕಂಥ ಕೀರಂ ಅವರ ಮಾರ್ಗದರ್ಶನದಲ್ಲಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಜನಭಾಷೆ ಮತ್ತು ಪ್ರಭುತ್ವದ ಭಾಷೆ ಇವುಗಳ ನಡುವಿನ ಸಂಘರ್ಷವನ್ನು ಕುರಿತು ಮೌಲಿಕ ಪ್ರಬಂಧವನ್ನು ಬರೆದು PhD ಪದವಿಯನ್ನು ಪಡೆದಿರ್ತಕ್ಕಂಥವರು. ವೃತ್ತಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ರಂಗನಾಥ್ ಅವರು ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ, ಬೇರೆ ಬೇರೆ ಕಾಲೇಜುಗಳಲ್ಲಿ ಅಧ್ಯಾಪನ ಕೆಲಸವನ್ನು ಮಾಡಿದಂಥವರು. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಇನ್ನು ಸಾಹಿತ್ಯಿಕವಾಗಿ ಹೇಳೋದಾದರೆ, ಈಗಾಗಲೇ ರಾಜ್ಯದ ಅನೇಕ ಪ್ರಸಿದ್ಧ ಮತ್ತು ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯದ ನಿಯತಕಾಲಿಕೆಗಳಲ್ಲಿ, ಸಾಮಾನ್ಯ ವಾರಪತ್ರಿಕೆ, ದಿನಪತ್ರಿಕೆಗಳಲ್ಲಿ ಮೌಲಿಕವಾಗಿರ್ತಕ್ಕಂಥ ಅನೇಕ ಲೇಖನಗಳನ್ನು ಅವರು ಬರೆದು ಈಗಾಗಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರ ಮತ್ತು ಜೊತೆಗೆ ಅನೇಕ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಹೀಗೆ ಅನೇಕ ಒಂದು ಈ ನಾಡಿನ ವೈಚಾರಿಕ ಪ್ರಜ್ಞೆಯನ್ನು ಎತ್ತರಿಸ್ತಕ್ಕಂತಹ ಒಂದು ಬಹುಮುಖ್ಯವಾದಂಥ ಕೆಲಸದಲ್ಲಿ ರಂಗನಾಥ್ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಈಗಾಗಲೇ 4-5 ಕವನ ಸಂಕಲನಗಳು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಇವರ ಕವನ ಸಂಕಲನಗಳು ಸೋರೆದೋಣಿಯ ಗೀತ, ನದಿ ತೀರದ ನಡಿಗೆ, ದೇವನೇಗಿಲು, ಹೀಗೆ 3-4 ಕವನ ಸಂಕಲನ ಪ್ರಕಟಿಸಿ ಈಗ ಹೂವಿನ ಬೇಟೆ ಅಂತಕ್ಕಂಥ ಒಂದು ಕವನ ಸಂಕಲನ ಕೂಡ ಇತ್ತೀಚೆಗೆ ಅವ್ರದ್ದು ಬಂತು.
ಈ ವೈಚಾರಿಕವಾಗಿ ಲೇಖನಗಳನ್ನು ಬರೀತಿರ್ತಕ್ಕಂಥವರ ಆ, ಕವನಗಳು ಹೇಗಿರ್ತವೆ ಅಂತಕ್ಕಂಥದ್ದು ಸಾಹಿತ್ಯ ವಲಯದಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹೆಚ್ಚು ಗೊತ್ತಿರ್ತದೆ. ಅವರಿಗೆ ಭಾವ ತೀವ್ರತೆಯಲ್ಲಿ ತೇಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಕಾಲಘಟ್ಟದಲ್ಲಿ ಬರೀತಿರ್ತಕ್ಕಂಥ ಯಾವುದೇ ಒಬ್ಬ ದೊಡ್ಡ ಲೇಖಕ ಭಾವ ತೀವ್ರತೆಯಲ್ಲಿ ಉಲ್ಲಾಸದಲ್ಲಿ ತೇಲಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಮನಸ್ಥಿತಿಯನ್ನು ರೂಪಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಭಾವನೆಗಳಿಗಿಂತ ಬುದ್ಧಿಯ ಆಯಾಮವನ್ನು, ಬೌದ್ಧಿಕ ವೈಚಾರಿಕತೆಯ ಆಯಾಮವನ್ನು ಇಟ್ಟುಕೊಂಡೇ ಅವರು ಕವಿತೆಗಳನ್ನು ಬರೆದಿದ್ದಾರೆ. ಅನೇಕ ಕವಿತೆಗಳು ಆ ಹಿನ್ನೆಲೆಯಲ್ಲಿ ಅವರ ಕವಿತೆಗಳು ಇವೆ. ಒಂದು 2-3 ಕವಿತೆಗಳನ್ನು ನಾನು ಪ್ರಸ್ತಾಪ ಮಾಡೋದಾದರೆ, ಅಂದರೆ ವರ್ತಮಾನದ ವಿದ್ಯಮಾನಗಳಿಗೆ ಅವರು ಹೇಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಧರೆಗೆ ದೊಡ್ಡವರ ಅಳಲು ಅಂತಕ್ಕಂಥದ್ದು ಒಂದು ಪದ್ಯ ಬರೆದಿದ್ದಾರೆ ಅವರು. ಆ ಧರೆಗೆ ದೊಡ್ಡವರ ಅಳಲು ಪದ್ಯದಲ್ಲಿ ಈ ಅವ್ರು ಬರೀತಾರೆ, ಇಳೆಯ ಕೊಳೆಯ ತೊಳೆಯಲು ಇಳೆಗಿಳಿದು ಬಂದ ಧರೆಯ ದೊಡ್ಡವರನ್ನೆಲ್ಲ ಹಿಡಿದು ಕೂಡಿಯರು ದೊಡ್ಡ ದೊಡ್ಡ ದೊಡ್ಡಿಗಳಲ್ಲಿ ದೇವರ ಮಾಡಿ. ಬಸವಣ್ಣ ಇರ್ಬೋದು, ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು. ಹೀಗೆ ಈ ಇಳೆಯ ಕೊಳೆಯನ್ನು ತೊಳಿಲಿಕ್ಕೆ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ತಮ್ಮ ಒಂದೊಂದು ಜಾತಿಯ, ಅಂದರೆ ಜ್ಯೋತಿ ಪುರುಷರನ್ನು ಜಾತಿ ನಾಯಕರನ್ನಾಗಿ ಮಾಡಿಕೊಂಡು ಅವರನ್ನು ದೇವರನ್ನಾಗಿ ಮಾಡಿ ಅವರ ಒಂದು ವ್ಯಾಪ್ತಿಯನ್ನು ಸೀಮಿತಗೊಳಿಸಿ ಸಂಕುಚಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೇವಸ್ಥಾನ ಅವರಿಗೆ ದೊಡ್ಡಿಯ ಹಾಗೆ ಕಂಡಿದೆ. ಹೀಗೆ ವೈಚಾರಿಕವಾಗಿ ನಮ್ಮನ್ನು ಪ್ರಚೋದಿಸ್ತಕ್ಕಂಥ ಕವಿತೆಗಳನ್ನು ಅವ್ರು ಬರೆದಿದ್ದಾರೆ. ಅಜ್ಜನ ಕನಸು ಅಂತಕ್ಕಂಥ ಒಂದು ಕವಿತೆ ಇದೆ. ಅಜ್ಜನ ಕನಸು ಕವಿತೆಯಲ್ಲಿ ಈ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಈ ಕೋಮುವಾದದ ವಿಷವನ್ನು ತುಂಬಿ ಅವ್ರನ್ನ ಹೇಗೆ ಒಂದು ಸ್ಫೋಟಕವಾಗಿರ್ತಕ್ಕಂಥ ಒಂದು ಅಣುಬಾಂಬನ ರೀತಿಯಲ್ಲಿ ಆ ಮಕ್ಕಳನ್ನ ರೆಡಿ ಮಾಡ್ತಿರ್ತಕ್ಕಂಥ ಒಂದು ವಾತಾವರಣ ಏನಿದೆ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ವೈಚಾರಿಕತೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಕಳಕೊಂಡ ಮಂದಹಾಸವ ನೆನಪಿಸ ಹೋದರೆ ಮಕ್ಕಳಿಗೆ ಶೂಲ ಹಿಡಿದು ತಿರುಗಿ ಬಿದ್ದಿಹರು ಅಂತ. ಶೂಲ ತ್ರಿಶೂಲ ಇರ್ಬೋದು, ಅಂದರೆ ಯಾವುದೇ ಒಂದು ಧರ್ಮ ಇರ್ಬೋದು, ಯಾವುದೋ ಒಂದು ಧರ್ಮ ಅಂತಲ್ಲ. ಆ ಧರ್ಮವನ್ನು ಅಫೀಮಿನ ರೀತಿಯಲ್ಲಿ ಇವತ್ತು ಮಕ್ಕಳ ಮನಸ್ಸಿನಲ್ಲಿ ತುಂಬಿ ವಿಷಗಾಳಿಯ ರೀತಿಯಲ್ಲಿ ಅದು ಇಡೀ ಸಮಾಜವನ್ನು, ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಹೇಗೆ ಮಾಡ್ತದೆ ಅಂತಕ್ಕಂಥದ್ದನ್ನು ಆ ಕವಿತೆಯಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ಪಕೋಡ ಪುರಾಣ ಅಂತಕ್ಕಂಥ ಒಂದು ಕವಿತೆ ಇದೆ. ಅವರು ಆ ಪಕೋಡ ಅಂತಕ್ಕಂಥದ್ದು 1-2 ವರ್ಷಗಳ ಹಿಂದೆ ನಿಮಗೆ ಬಹಳ ಸಾರ್ವಜನಿಕ ಚರ್ಚೆಗೆ ಬಂದಿತ್ತು. ದೇಶದಲ್ಲಿ ಯುವಕರು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ, ನಿರುದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಚರ್ಚೆ ಬಂದಾಗ ಇಡೀ ದೇಶಾದ್ಯಂತ ಎಷ್ಟೋ ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸ್ತೀನಿ ಹೇಳ್ತಿರ್ತಕ್ಕಂಥ ಒಬ್ಬ ನಾಯಕ ಹೇಳಿದರು, ಪಕೋಡ ಮಾರಲಿ ಅಂತ. ಆ ಪಕೋಡ ಮಾರಲಿ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು, ಆ ಹೇಳಿಕೆಯನ್ನು ಇಟ್ಟುಕೊಂಡು ಈ ಕವಿತೆಯನ್ನು ಅವ್ರು ಬರೆದಾರೆ. ಅಂದರೆ ಆಯಾ ಕಾಲದ ವಿದ್ಯಮಾನಗಳಿಗೆ ಹೇಗೆ ಆ ಡರ್ಟಿ ಪೊಲಿಟಿಕ್ಸನ್ನು, ಆ ಪಕೋಡನೇ ಅಲ್ಲಿ ವ್ಯಂಗ್ಯ ಬಹಳ ತಮಾಷೆಯ ರೀತಿಯಲ್ಲಿ ಆ ಕವಿತೆ ಇದೆ. ಅಲ್ಲಿ ಅವರು ಆ ಪಕೋಡಗಳೇ ಹೇಳ್ತವೆ, ನಮ್ಮನ್ನು ನಿಮ್ಮ ಡರ್ಟಿ ಪೊಲಿಟಿಕ್ಸಿಗೆ ತಗೋಬೇಡಿ, ಅದು ಮಾಡ್ತಕ್ಕಂಥ ಒಬ್ಬ ಮಹಿಳೆ ಇದ್ದಾಳಲ್ಲ, ಬಡ ಮಹಿಳೆ, ಅವಳಿಗೆ ಅವ್ರ ಘನತೆ ಗೊತ್ತಿದೆ ಅಂತ. ಅಂದರೆ ನೀವು ಅದನ್ನ ನಿಮ್ಮ ಡರ್ಟಿ ಪೊಲಿಟಿಕ್ಸಿಗೆ ಅದನ್ನ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು. ಹೀಗೆ ಸಮಾಜದ ವಿದ್ಯಮಾನಗಳಿಗೆ ಬಹಳ ಸೂಕ್ಷ್ಮವಾಗಿ, ಅಷ್ಟೇ ನಿಖರವಾಗಿ ಸ್ಪಂದಿಸ್ತಕ್ಕಂತಹ ಒಂದು ಗುಣ ರಂಗನಾಥ ಕಂಠನಕುಂಟೆಯವರ ಎಲ್ಲ ಕವಿತೆಗಳಲ್ಲಿ ನಾವು ಕಾಣ್ತೇವೆ. ನಾನು ಇಲ್ಲಿ ಅವರ ಒಂದು ಕವಿತೆಯನ್ನು ಎತ್ತಿಕೊಂಡಿದ್ದೇನೆ. ಆ ಕವಿತೆ ಅವರ ಪ್ರಾತಿನಿಧಿಕ ಕವಿತೆ ಅಂತ ನಾನು ಹೇಳಲಾರೆ, ಒಂದು ಸಾಂಕೇತಿಕ ಕವಿತೆ ಅಂತ ಹೇಳಿ ತಾವು ಭಾವಿಸಬೇಕು. ಆ ಕವಿತೆಯ ವಾಚನಕ್ಕಿಂತ ಪೂರ್ವದಲ್ಲಿ ನಿಮ್ಮಲ್ಲಿ ವಿನಂತಿ, ಯಾರು ಈ ಚಾನಲ್ಗೆ ಹೊಸದಾಗಿ ಪ್ರವೇಶ ಮಾಡಿ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನಿಮ್ಮಲ್ಲಿ ವಿನಂತಿ, ಅನೇಕ ಜನ ವಿಡಿಯೋಗಳನ್ನು ನೋಡ್ತೀರಿ, ಆದರೆ ಭಾಳಷ್ಟು ಜನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನೀವು ಎಲ್ಲರೂ ಕೂಡ ದಯವಿಟ್ಟು ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ತಪ್ಪದೇ ಒತ್ತಿ. ಆಗ ನಾನು ಮಾಡ್ತಿರ್ತಕ್ಕಂಥ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ. ಜೊತೆಗೆ ಈ ವಿಡಿಯೋವನ್ನು ರಂಗನಾಥ ಕಂಠನಕುಂಟೆಯವರ ಒಂದು ಪದ್ಯದ ವಾಚನ ಮತ್ತು ವಿಶ್ಲೇಷಣೆಯ ಈ ವಿಡಿಯೋವನ್ನು ಕೂಡ ತಾವು ಸಂಪೂರ್ಣ ನೋಡಿ ಆದಮೇಲೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ತಮ್ಮ ಆಪ್ತ ವಲಯಕ್ಕೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಕಾಂಟೆಂಟನ್ನು ಶುರು ಮಾಡೋಣ. ನಾನು ಈಗಾಗಲೇ ಹೇಳಿದ ಹಾಗೆ ರಂಗನಾಥ ಕಂಠನಕುಂಟೆಯವರ ಒಂದು ಕವಿತೆಯ ವಾಚನ ಮತ್ತು
ವ್ಯಾಖ್ಯಾನ ವಿಶ್ಲೇಷಣೆ ಇವತ್ತಿನ ಈ ವಿಡಿಯೋದ ವಿಷಯ. ಅವರ ಕವಿತೆ ನಾನು ಹೇಳಿದೆ, ಇದನ್ನು ತಾವು ಪ್ರಾತಿನಿಧಿಕ ಕವಿತೆ ಅಂತ ಭಾವಿಸಬೇಕಾಗಿಲ್ಲ, ಒಂದು ಸಾಂಕೇತಿಕ ಕವಿತೆ ಅಂತೇಳಿ ತಾವು ಭಾವಿಸ್ಬೋದು. ಮೊದಲು ನಾನು ಈ ಕವಿತೆಯನ್ನು ವಾಚನ ಮಾಡ್ತೇನೆ, ಆಮೇಲೆ ಅದರ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕೆಂಡದ ಕೋಟೆ ಅಂತಕ್ಕಂತಹ ಒಂದು ಕವಿತೆ ಇದು. ಶೀರ್ಷಿಕೆ ಕೆಂಡದ ಕೋಟೆ ಅಂತಕ್ಕಂಥದ್ದು ಅವರ ಹೂವಿನ ಬೇಟೆ ಅಂತಕ್ಕಂಥ ಸಂಕಲನದಲ್ಲಿ ಇದು ಇದೆ. ಈ ಕವಿತೆಯನ್ನು ನಾನು ವಾಚನ ಮಾಡ್ತೇನೆ, ಆಲಿಸಿ. ಇಲ್ಲ ಇಲ್ಲ ದ್ವೇಷಿಸಲು ಪುರುಸೊತ್ತಿಲ್ಲ, ಇಲ್ಲ ಇಲ್ಲ ದ್ವೇಷಿಸಲು ಪುರುಸೊತ್ತಿಲ್ಲ, ಇಲ್ಲ ಇಲ್ಲ ನೆಪ ಹುಡುಕಿ ಅವರಿವರ ಬಳಿ ಕಾದಾಡಲು ಪುರುಸೊತ್ತಿಲ್ಲ. ನೆರೆಹೊರೆಯನ್ನು ತನ್ನಂತೆ ಭಾವಿಸಿ ಸವಿ ಮಾತನ್ನು ಚಿಲಿಪಿಲಿಸುವ ಸಂತಸದ ಕಾಯಕದ ಹಾಗೆ ಉಳಿಸಿ, ನಂಜಿನ ನುಡಿಯ ನಶೆಯೇರಿಸಿ ನುಡಿಯಲು ಪುರುಸೊತ್ತಿಲ್ಲ. ನಂಜಿನ ಪಾಕ ತೆಗೆಯುವುದು ಹಕ್ಕಿಗೂಡಿಗೆ ಗೊತ್ತಿಲ್ಲ. ಇಂತಿರುವಾಗ ಈ ನರರ್ಯಾಕೆ ನಿತ್ಯವೂ ಕಾರುವರು ನಂಜಿನ ನುಡಿ? ಮಂಜಿನ ಕಿಡಿ ಊರು ಕೇರಿಯ ಹೃದಯದಂಗಳದಲ್ಲಿ ಹೊತ್ತಿಸಿ ವೈರಲ್ಲಾಗಿಸಿ, ವೈರದ ನೆರೆಯಲ್ಲಿ ಗಾಳ ಹಾಕುವ ಇವರಿಗೆ ಬಿಡುವೆಲ್ಲಿ? ಇಲ್ಲವೇ ಪ್ರೀತಿಸುವ ಕಾಯಕ, ಮನೆ ಮಡದಿ ಅಮ್ಮ ಅಪ್ಪ ಮಕ್ಕಳು ಕಳ್ಳುಬಳ್ಳಿ ನೆರೆಹೊರೆ ನಾಡು ನುಡಿ, ಬಂಧು ಬಾಂಧವ್ಯ ಧರ್ಮವೆಂಬ ಕಾರುಣ್ಯ ಜ್ಯೋತಿ. ಇಲ್ಲವೇ ಧರ್ಮವೆಂದರೆ ದ್ವೇಷ ರೊಚ್ಚು ಕೊಚ್ಚು ಕಿಚ್ಚು ಎಂಬ ಮುನ್ನುಡಿ ಬರೆದ ಸಂತನಾರು. ಯಾವ ಮುರುಳಿ ನುಡಿದಿದೆ ದ್ವೇಷದ ನಿನಾದ? ಈವರೆಗೆ ಕಟ್ಟಿದ್ದ ಕೋಟೆಗಳ ಪಾಳು ಮಣ್ಣು ಚರಿತ್ರೆ ಎಂಬ ಹಿತ್ತಲ ಹೊಲದಲ್ಲಿ ರಾಶಿ ರಾಶಿ ಬಿದ್ದು ತಿಪ್ಪೆಗಳು ಮೇಲೆದ್ದು, ಹಂದಿ ಹೆಗ್ಗಣಗಳು ಬಿಲ ಕೊರೆದಿರುವುದನ್ನು ಕಂಡೂ ಕಾಣದೆ ಹೇಗೆ ಕಟ್ಟುವರು ಮತ್ತೆ ಮೇಣದ ಗೊಂಬೆಗಳಿಗೆ ಕೆಂಡದ ಕೋಟೆ? ಹೇಗೆ ಕಟ್ಟುವರು ಮತ್ತೆ ಮೇಣದ ಗೊಂಬೆಗಳಿಗೆ ಕೆಂಡದ ಕೋಟೆ? ಇಲ್ಲ ಇಲ್ಲ ಇಷ್ಟೆಲ್ಲ ಚಿಂತಿಸಿದರೂ ಇವರಂತೆ ದ್ವೇಷಿಸಲು ಬಿಡುವಿಲ್ಲ. ಮನದಲ್ಲಿ ಪ್ರೇಮದ ಬನದಲ್ಲಿ ಲೋಕಕ್ಕೆ ತಿನ್ನಲು ಬೆಳೆಯಬೇಕು ಅನ್ನ, ಬಟ್ಟೆ ಕಟ್ಟಬೇಕಿದೆ ಸೂರು, 100,000 ಶಾಲೆ ಶಂಡಾಸು, ಮುಚ್ಚಬೇಕಿದೆ ಬತ್ತಲೆ ತಿರುಗುವ ಸಂತರ ಮಾನ, ಹಸಿದವರ ದುಃಖ ದುಮ್ಮಾನ. ಹಾಲುಗಲ್ಲದ ಮಕ್ಕಳಿಗೆ ಹಾಲುಣಿಸಲು ಹಸುಗಳ ಕೊಟ್ಟಿಗೆಯಲ್ಲಿ ಕಟ್ಟಿ ಲಾಲಿಸಿ ಪಾಲಿಸಿ ಸವೆಸಬೇಕಿದೆ ಬಾಳ ಚಿತ್ರ. ದಮ್ಮವ ಹುತ್ತವಾಗಿಸಿ ಇಲ್ಲಿ ಸಾಕಬೇಕಿಲ್ಲ, ಕರಿನಾಗರ ಎಳೆನಾಗರ ಕಾರ್ಕೋಟಗಳ ಹಿಂಡು. ಇಳೆಯ ಜೊತೆ ಒಡನಾಡಿ ಮಳೆಯ ಜೊತೆ ಸಹನಾಡಿ ಬಾಳು ಜೂಜಾಡಿ ಸತಿ ಪತಿ ಬೇಸಾಯ ಜೋಡಿ, ಬೆಳೆಯಬೇಕಿದೆ ಒಲವಿನ ಬೆಳೆ ಮತ್ತೆ ಅತ್ತೆ ಚಿತ್ತೆ ಸ್ವಾತಿ ಮಳೆಯಲ್ಲಿ ಮುತ್ತು. ಇಂತಿರುವಾಗ ಇವರಂತೆ ದ್ವೇಷಿಸಲು ಪುರುಸೊತ್ತೆಲ್ಲಿ ಈ ಧರೆಯಲ್ಲಿ? ಇಂದು ಹೊತ್ತಿಸಿರುವ ಇವರ ನಂಜಿನ ನುಡಿಯ ಮುಖ ಮುಚ್ಚ, ಇವರ ನಾಲಿಗೆಗೆ ವಿವೇಕಿ ದುಂಬಿಗಳು ಕಚ್ಚ. ದ್ವೇಷದ ಬಾಯಿ ಬಚ್ಚಲಿಗೆ ಪ್ರೇಮದ ಮಧು ಹಚ್ಚ. ಇಲ್ಲ ದ್ವೇಷಿಸಲು ದುಡಿಯುವ ಜನಕ್ಕೆ ಪುರುಸೊತ್ತಿಲ್ಲ. ಎರೆಹುಳುಗಳಂತೆ ನಿತ್ಯ ಗೆಯ್ಯುವಾಗ ಬಾಳು ಜ್ವಾಲೆಯ ಮೇಲಿನ ಅರಗಿನ ಮನೆಯಲ್ಲ. ಕಬ್ಬಿಣಕ್ಕೆ ಕುಳವಾಗಿ ಗೆಯ್ಯುವುದಲ್ಲದೆ ಅನ್ಯ ಧರ್ಮವಿಲ್ಲ. ಕಬ್ಬಿಣದಂತೆ ದುಡಿಯುವುದು ಜಗವೆಲ್ಲ. ದ್ವೇಷಿಸುವವರು ಈ ಜಗಕ್ಕೆ ಬೇಕಿಲ್ಲ. ದ್ವೇಷ ಎರೆಹುಳುಗಳ ಧರ್ಮವಲ್ಲ.
ಧರ್ಮವಲ್ಲ. ಇದು ರಂಗನಾಥ ಕಂಠನಕುಂಟೆಯವರ ಕೆಂಡದ ಕೋಟೆ ಕವಿತೆ. ಈ ವೈಚಾರಿಕ ಕವಿತೆಗಳ ಒಂದು ಸಹಜ ಲಕ್ಷಣ ಏನು ಅಂದರೆ ಬಹಳ ವಿಶ್ಲೇಷಣೆ ಬೇಕಾಗೋದಿಲ್ಲ. ಏಕೆಂದರೆ ವೈಚಾರಿಕತೆಯನ್ನು ಬೆಳೆಸಬೇಕು ಅನ್ನೋದೇ ಅದರ ಉದ್ದೇಶ ಆಗೋದ್ರಿಂದ ಎಲ್ಲ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡಿ ಮುಟ್ಸೋಕ್ಕಾಗೋದಿಲ್ಲ. ಆ, ಬೇಗ ಜನರಿಗೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಹೆಚ್ಚು ಅದನ್ನು ಸಂಕೀರ್ಣಗೊಳಿಸದೆ ವೈಚಾರಿಕ ಕವಿತೆಯನ್ನು ಬರೀತಾರೆ. ಅಂಥ ಕವಿತೆಗಳ ಸಾಲಿನಲ್ಲಿ ಇದು ಇದೆ. ಹಾಗಂತ ತುಂಬ ಜಾಳಾಗಿ ಕೂಡ ಅದು ಇಲ್ಲ. ಕೆಲವು ರೂಪಕಗಳನ್ನು ಇಟ್ಟುಕೊಂಡು ಬಹಳ ಆ, ಅರ್ಥಗರ್ಭಿತವಾಗಿಯೇ ಅದು ಆ, ರೂಪುಗೊಂಡಿದೆ. ಹೆಚ್ಚು ವಿಶ್ಲೇಷಣೆ ಅವಶ್ಯಕತೆ ಇಲ್ಲದ್ರೂ ಕೂಡ ಬಹಳ ಮುಖ್ಯವಾಗಿ ಅದರ ಸಂದೇಶ ಏನು ಅಂತಕ್ಕಂಥದ್ದನ್ನು ಕೆಲವೇ ಮಾತುಗಳಲ್ಲಿ ಆ, ಆ, ನಾನು ಹೇಳಬೇಕು ಅಂದ್ಕೊಂಡಿದ್ದೇನೆ. ನೋಡಿ, ಈ ಕವಿತೆ ಆರಂಭದಲ್ಲಿ ಹೇಳ್ತದೆ, ದ್ವೇಷಿಸಲು ಪುರುಸೊತ್ತಿಲ್ಲ, ಕಾದಾಡಲು ಪುರುಸೊತ್ತಿಲ್ಲ, ಅಂತಿಂತ ನೆಪ ಹೂಡಿ ಯಾರಿಗೆ. ನೋಡಿ, ನೆರೆಹೊರೆಯನ್ನು ತನ್ನಂತೆ ಭಾವಿಸಿ ಸವಿ ಮಾತನ್ನು ಚಿಲಪಿಸುವ ಸಂತಸದ ಕಾಯಕದ ಹಾಗೇ ಉಳಿಸಿ, ನಂಜಿನ ನುಡಿಯ ನಶೆ ಏರಿಸಿ ನುಡಿಯಲು ಪುರುಸೊತ್ತಿಲ್ಲ, ನಂಜಿನ ಪಾಕ ತೆಗೆಯುವುದು ಹಕ್ಕಿಗೂಡಿಗೆ ಗೊತ್ತಿಲ್ಲ. ಈ ಹಕ್ಕಿಗೂಡು ಇದೆಯಲ್ಲ, ಅದು ಪ್ರೇಮದ ಸಂಕೇತ, ನೆಮ್ಮದಿಯ ಒಂದು ಚಿತ್ರಣವನ್ನು ಕೊಡ್ತಕ್ಕಂತಹ ಒಂದು ರೂಪಕ. ಅದನ್ನು ನೀವು ಹಕ್ಕಿಗೂಡನ್ನು, ನೆಮ್ಮದಿಯ ಹಕ್ಕಿಗೂಡನ್ನು ಒಂದು ಸ್ವಾಸ್ಥ್ಯ ಸಮಾಜವಾಗಿ ಕೂಡ ನೀವು ನೋಡಲಿಕ್ಕೆ, ಸ್ವೀಕರಿಸಲಿಕ್ಕೆ, ಗ್ರಹಿಸಲಿಕ್ಕೆ ಸಾಧ್ಯ ಇದೆ ಈ ಪದ್ಯದಲ್ಲಿ. ಹೀಗಿರುವಾಗ ಇವರು ಯಾಕೆ ದಿನವೂ ನಂಜನ್ನು, ದ್ವೇಷವನ್ನು ತುಂಬಿಕೊಂಡು ಊರು ಕೇರಿಗಳಲ್ಲಿ ಇವತ್ತಿನ ದಿವಸ ದ್ವೇಷದ ಭಾವನೆಯನ್ನು ಧರ್ಮಗಳ ನಡುವೆ ಸಾರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಾದವನ್ನು ಮುಂದಿನ ಸಾಲುಗಳಲ್ಲಿ ಅವರು ಹೇಳ್ತಾರೆ. ಹೃದಯದಂಗಳದಲ್ಲಿ ಹೊತ್ತಿಸಿ ವೈರಲ್ಲಾಗಿಸಿ, ಅಂದರೆ ವೈರ ಅಂತಕ್ಕಂಥದ್ದು ಏನಿದೆ, ದ್ವೇಷ ಅಂತಕ್ಕಂಥದ್ದು ಅದನ್ನೇ ವೈರಲ್ಲಾಗಿ ಮಾಡಿ ಗಾಳ ಹಾಕುವ ಇವರಿಗೆ ಬಿಡುವೆಲ್ಲಿ. ಇವ್ರಿಗೆ ಹೇಗೆ ಟೈಮ್ ಸಿಗ್ತದೆ ಈ ಕೆಟ್ಟದ್ದನ್ನು ಮಾಡಲಿಕ್ಕೆ? ಒಳ್ಳೆಯದು ಮಾಡಲಿಕ್ಕೆ ಸಮಯ ಇಲ್ಲದ ಹೊತ್ತಿನಲ್ಲಿ, ಒಳ್ಳೆಯ ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಸಮಯ ಇಲ್ಲದ ಹೊತ್ತಿನಲ್ಲಿ ಇವರಿಗೆ ಕೆಟ್ಟದ್ದೆಲ್ಲ ಮಾಡಲಿಕ್ಕೆ ಹೇಗೆ ಸಮಯ ಸಿಗುತ್ತದೆ? ಇವರಿಗಿಲ್ವ ಹಾಗಾದರೆ ಪ್ರೀತಿಸುವ ಕಾಯಕ? ಮನೆ ಮಡದಿ ಅಪ್ಪ ಅಂದರೆ ಒಂದು ಖಾಸಗಿ ಬದುಕು ಅಂತಕ್ಕಂಥದ್ದು, ಪ್ರೀತಿಸುವ ಬದುಕು, ನೆರೆಹೊರೆಯವರನ್ನ ಪ್ರೀತಿಸ್ತಕ್ಕಂಥ, ಮನೆಯವರನ್ನ ಪ್ರೀತಿಸ್ತಕ್ಕಂತಹ ಮತ್ತು ಧರ್ಮವೆಂಬ ಕಾರುಣ್ಯ ಜ್ಯೋತಿ, ಕರುಣೆಯೇ ಧರ್ಮದ ಒಂದು ಜೀವಾಳ ಅಂತಕ್ಕಂಥ ಒಂದು ಬದುಕಿನ ಸೂತ್ರವನ್ನು ಇವರು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥ ವಿಷಾದವನ್ನು ವ್ಯಕ್ತಪಡಿಸ್ತದೆ. ಮತ್ತು ಅವರ ಮಾಡ್ತಕ್ಕಂಥ ಚಟುವಟಿಕೆಗಳನ್ನ ನೋಡಿ. ಧರ್ಮವೆಂದರೆ ದ್ವೇಷ, ರೊಚ್ಚು ಕೊಚ್ಚು ಕಿಚ್ಚು ಎಂಬ ಮುನ್ನುಡಿ ಬರೆದ ಸಂತನ ಯಾರು? ಯಾವ ಧರ್ಮ ಸಂತನೂ ಕೂಡ, ಯಾವ ಧಾರ್ಮಿಕ ನಾಯಕನೂ ಕೂಡ, ಯಾವ ಧರ್ಮ ಸ್ಥಾಪಕನೂ ಕೂಡ ದ್ವೇಷವನ್ನು ತನ್ನ ಧರ್ಮದ ಒಂದು ಸೂತ್ರವಾಗಿ, ತನ್ನ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಅಸ್ತ್ರವಾಗಿ ದ್ವೇಷವನ್ನು ಯಾವ ಧಾರ್ಮಿಕ ನಾಯಕನೂ ಕೂಡ ಪ್ರತಿಪಾದಿಸಿಲ್ಲ. ಧರ್ಮವನ್ನು ಅಡ್ಡಾದಿಡ್ಡಿಯಾಗಿ ಕೆಟ್ಟದ್ದಾಗಿ ಗ್ರಹಿಸಿ ಅದನ್ನು ಅಪವ್ಯಾಖ್ಯೆ ಮಾಡಿರ್ತಕ್ಕಂಥವರು ಮಾತ್ರ ಈ ದ್ವೇಷವನ್ನು, ಧರ್ಮವನ್ನು ಪ್ರಚಾರ ಮಾಡುವ ಅಸ್ತ್ರವಾಗಿ ಸ್ವೀಕರಿಸ್ತಾರೆ. ಅಂದರೆ ಯಾವ ಸಂತ ಅದನ್ನು ಹೇಳಿದ್ದಾನೆ ಅಂದರೆ, ಯಾವ ಸಂತ ಹೇಳಿದ್ದಾನೆ ಅಂದರೆ ಯಾರೂ ಹೇಳಿಲ್ಲ. ಯಾವ ಮುರುಳಿ ನುಡಿದಿದೆ ದ್ವೇಷದ ನಿನಾದ? ಯಾವ ಮುರುಳಿಯೂ ನುಡಿದಿಲ್ಲ. ಈವರೆಗೆ ಕಟ್ಟಿದ್ದ ಕೋಟೆಗಳ ಪಾಳು ಮಣ್ಣು ಚರಿತ್ರೆ ಎಂಬ ಹಿತ್ತಲ ಹೊಲದಲ್ಲಿ ರಾಶಿ ರಾಶಿ ಬಿದ್ದು ತಿಪ್ಪೆಗಳು ಮೇಲೆದ್ದು ಹಂದಿ ಹೆಗ್ಗಣಗಳು ಬಿಲ ಕೊರದಿರುವುದನ್ನು ಕಂಡೂ. ಇಲ್ಲಿ ಹಂದಿ ಹೆಗ್ಗಣ ತುಂಬ ರೂಪಕವಾಗಿರ್ತಕ್ಕಂಥ ಕವಿತೆ. ಹಂದಿ ಹೆಗ್ಗಣಗಳು ಅಂದರೆ ಈ ರೀತಿ ಸಮಾಜವನ್ನು ದ್ವೇಷ, ಧಾರ್ಮಿಕ ದ್ವೇಷ, ಜಾತಿ ದ್ವೇಷ, ರೋಷ, ಇವುಗಳನ್ನು ತಲೆಯಲ್ಲಿ ತುಂಬಿಕೊಂಡವರೇ ಇಲ್ಲಿ ಹಂದಿ ಹೆಗ್ಗಣಗಳು. ಕಂಡೂ ಕಾಣದ ಹಾಗೆ ಹೇಗೆ ಕಟ್ಟುವರು ಮತ್ತೆ ಮೇಣದ ಗೊಂಬೆಗಳಿಗೆ ಕೆಂಡದ ಕೋಟೆ. ಏನು ಮೇಣದ ಗೊಂಬೆ ಮತ್ತು ಕೆಂಡದ ಕೋಟೆ ಏನು ಸೂಚಿಸ್ತದೆ ಅಂದರೆ, ನೋಡಿ, ಮೇಣದ ಗೊಂಬೆ, ಈ ಗೊಂಬೆ ನಡುವೆ ಇಟ್ಟು ಅದಕ್ಕೆ ಸುತ್ತಲೂ ಕೋಟೆ ಕಟ್ತಾ ಇದ್ದಾರೆ. ಕೆಂಡದ ಕೋಟೆ, ಕೋಟೆಯನ್ನು ಕಟ್ಟೋದು ಮೇಣದ ಗೊಂಬೆ ರಕ್ಷಣೆ ಇರಲಿ ಅಂತ. ನೋಡಿ, ಉದ್ದೇಶ ಏನಿದೆ ಅಂದರೆ ಮೇಣದ ಗೊಂಬೆಯನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಕೋಟೆಯನ್ನು ಕಟ್ತಾ ಇದ್ದಾರೆ. ಆ ಕೋಟೆಯನ್ನು ಯಾವುದರಿಂದ ಕಟ್ತಾ ಇದ್ದಾರೆ? ಕೆಂಡದಿಂದ ಕಟ್ತಾ ಇದ್ದಾರೆ. ಅವರೇನು ತಿಳ್ಕೊಂಡಿದ್ದಾರೆ? ಮೇಣದ ಗೊಂಬೆಯ ರಕ್ಷಣೆಗಾಗಿ ನಾವು ಕೋಟೆಯನ್ನು ಕಟ್ತಾ ಇದ್ದೇವೆ ಅಂತ. ಅವರಿಗೆ ಗೊತ್ತಿಲ್ಲದ ಹಾಗೆ
ಆ ರಕ್ಷಣೆ ಮಾಡಬೇಕಾದ ಕೋಟೆಯೇ ಒಳಗಿರ್ತಕ್ಕಂಥ ಮೇಣದ ಗೊಂಬೆಯನ್ನು ನಾಶಪಡಿಸ್ತದೆ, ಅದರ ಅಸ್ತಿತ್ವವನ್ನು ಇಲ್ಲದ ಹಾಗೆ ಮಾಡ್ತದೆ. ಇದು ಏನನ್ನು ಸೂಚಿಸ್ತದೆ? ಈಗ ಧರ್ಮವನ್ನು ದ್ವೇಷದ ಮೂಲಕ ಪ್ರಚಾರ ಮಾಡೋರು ಏನು ಹೇಳ್ತಾರೆ? ನಮ್ಮ ಧರ್ಮದ ರಕ್ಷಣೆಗಾಗಿ, ನಮ್ಮ ಧರ್ಮದ ಜನರ ರಕ್ಷಣೆಗಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ, ಧರ್ಮದ ರಕ್ಷಣೆಯ ಹೆಸರಿನಲ್ಲಿ ಇದು ಮಾಡ್ತಾ ಇದ್ದೇವೆ ಅಂತ. ಇವರು ಅಂದರೆ ಧರ್ಮದ ಒಳಗಿರುವ ಜನರನ್ನು ರಕ್ಷಣೆ ಮಾಡುವ ಉದ್ದೇಶದಿಂದಲೇ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆದರೆ ಅವರು ಕಟ್ಟುತ್ತಿರ್ತಕ್ಕಂಥದ್ದು ಒಳಗಿರ್ತಕ್ಕಂಥ ಧರ್ಮದ ಧರ್ಮದ ಧರ್ಮದವನ್ನು ಅನುಸರಿಸ್ತಕ್ಕಂಥ ಜನ ಏನಿದ್ದಾರೆ ಅವರು ಮೇಣದ ಗೊಂಬೆ. ಈ ಕಟ್ಟತಕ್ಕಂಥ ಈ ದ್ವೇಷದ ಏನು ಪ್ರಚಾರ ಇದೆಯಲ್ಲ, ಇದು ಕೆಂಡದ ಕೋಟೆ. ಇದು ಇವರನ್ನು ಒಳಗಿರತಕ್ಕಂಥ ಧರ್ಮವನ್ನು ರಕ್ಷಣೆ ಮಾಡುವ ಬದಲು ಅವರನ್ನು ನಾಶಪಡಿಸ್ತದೆ. ಅದರ ಅರ್ಥ, ದ್ವೇಷದಿಂದ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ಹೋದರೆ ಆ ಧರ್ಮದ ನಿಜವಾದ ಅನುಯಾಯಿಗಳಿಗೆ ಲಾಭಕ್ಕಿಂತ ನಷ್ಟ, ನಷ್ಟ ಅನ್ನೋದಕ್ಕಿಂತ ನಾಶವೇ ಆಗೋದು ಶಾಶ್ವತ. ಅದನ್ನೇ ಇದು ಮೇಣದ ಗೊಂಬೆ ಮತ್ತು ಕೆಂಡದ ಕೋಟೆ ಅಂತಕ್ಕಂಥ ಒಂದು ರೂಪಕ ಇಲ್ಲಿ ಎತ್ತಿ ತೋರಿಸ್ತದೆ. ಅವರ ಧರ್ಮವನ್ನು ನಾಶ ಮಾಡೋದು ಅವರಿಗೆ ಉದ್ದೇಶ ಆಗಿ ಇಲ್ಲದೇ ಇರಬಹುದು, ಆದರೆ ಪರಿಣಾಮ ಮಾತ್ರ ಅದು ಅದೇ ಆಗ್ತಕ್ಕಂಥದ್ದು. ಆ ಕಾರಣದಿಂದ ನಾವು ಯಾವ ಧರ್ಮವನ್ನು ಕೂಡ ಬೇರೆ ಧರ್ಮಗಳ ದ್ವೇಷದಿಂದ, ಬೇರೆ ಧರ್ಮಗಳನ್ನು ದ್ವೇಷಿಸುವ ಮೂಲಕ ನಾವು ನಮ್ಮ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಧರ್ಮವನ್ನು ದ್ವೇಷಿಸುವುದರಿಂದ ಆ ಧರ್ಮಗಳು ಎಷ್ಟು ಹಾಳಾಗ್ತವೆ, ಆದರೆ ನಮ್ಮ ಧರ್ಮ ಮಾತ್ರ ಹಾಳಾಗ್ತದೆ. ಈ ಸತ್ಯವನ್ನು ಈ ಸಾಲುಗಳು ಇಲ್ಲಿ ಎತ್ತಿ ತೋರಿಸ್ತವೆ. ಇಷ್ಟೆಲ್ಲ ಚಿಂತಿಸಿದರೂ ಇವರಂತೆ ದ್ವೇಷಿಸಲು ಬಿಡುವಿಲ್ಲ. ಮನದಲ್ಲಿ, ಪ್ರೇಮದ ಮನದಲ್ಲಿ ಲೋಕಕ್ಕೆ ತಿಳಿಯಲು ಅನ್ನ ಬೇಕು, ಲೋಕಕ್ಕೆ ತಿನ್ನಲು ಅನ್ನ ಬೇಕು. ಅಂದರೆ ದುಡಿಯುವ ವರ್ಗ ಯಾವಾಗಲೂ ಸಂಪತ್ತನ್ನು ಉತ್ಪಾದಿಸುವ ಕೆಲಸದಲ್ಲಿ ತೊಡಗಿರುತ್ತದೆ ಹೊರತು ದ್ವೇಷವನ್ನು ಬೆಳೆಸ್ತಕ್ಕಂಥ ಕೆಲಸದಲ್ಲಿ ಅವರಿಗೆ ಹೋಗ್ಲಿಕ್ಕೆ ಪುರುಸೊತ್ತು ಇರೋದಿಲ್ಲ, ಆಸಕ್ತಿನೂ ಇರೋದಿಲ್ಲ. ಏನೇನು ಕೆಲಸ ಮಾಡಬೇಕು ಅವರು? ಬಟ್ಟೆ, ಜನರಿಗೆ ಬಟ್ಟೆ ಆಗಬೇಕು, ವಾಸಕ್ಕೆ ಮನೆ ಆಗಬೇಕು, ನೂರಾರು ಶಾಲೆ ಸಂಡಾಸು, ಆಮೇಲೆ ಬತ್ತೆಲೆ ತಿರುಗುವವರಿಗೆ ಬಟ್ಟೆ ಆಗಬೇಕು, ಅವರ ದುಃಖ ದುಮ್ಮಾನಗಳನ್ನು ಕೇಳ್ತಕ್ಕಂಥ ಕೆಲಸ ಆಗಬೇಕು, ಹಾಲುಗಲ್ಲದ ಮಕ್ಕಳಿಗೆ ಹಾಲು ಉಣಿಸಲು ಹಸುಗಳನ್ನು ಕಟ್ತಕ್ಕಂಥ ಕೊಟ್ಟಿಗೆ ಆಗಬೇಕು, ಅವ್ರನ್ನ ಲಾಲಿಸಿ ಪಾಲಿಸಿ ಬೆಳೆಸಬೇಕು. ಹೀಗೆಲ್ಲ ವೈಯಕ್ತಿಕವಾಗಿರ್ತಕ್ಕಂಥ, ಕೌಟುಂಬಿಕವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು. ಇಂತಹ ಕೆಲಸದಲ್ಲಿ ತೊಡಗಿರ್ತಕ್ಕಂತಹ ಜನರಿಗೆ, ಸಾಮಾನ್ಯ ಜನರಿಗೆ ಯಾವಾಗಲೂ ಕೂಡ ಈ ಧರ್ಮವನ್ನು ಇಟ್ಟುಕೊಂಡು ಧರ್ಮವನ್ನು ತಲೆ ಮೇಲೆ ಹೊತ್ತುಕೊಂಡು ದ್ವೇಷದ ಒಂದು ನಂಜನ್ನು ಕಾರ್ತಕ್ಕಂತಹ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಪುರುಸೊತ್ತಿರೋದಿಲ್ಲ. ದಮ್ಮವ ಹುತ್ತವಾಗಿಸಿ, ದಮ್ಮ ಅದು ಬೌದ್ಧ ಧರ್ಮ ಅಂತಕ್ಕಂಥ ಪದಕ್ಕೆ ದಮ್ಮ ಅಂತಕ್ಕಂಥದ್ದು ಒಂದು ತದ್ಭವ. ಅದು ಅದೇ ನಿಜವಾದ ಪ್ರಯೋಗ. ಧರ್ಮ ಅಂತಕ್ಕಂಥದ್ದು ಸಂಸ್ಕೃತ ದಿಂದ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಕಂಠನಕುಂಟೆ ಭಾಷೆಯಲ್ಲಿ ಪ್ರಯೋಗ ಮಾಡ್ತಿರ್ತಕ್ಕಂಥವ್ರು. ಅಂದರೆ ಮಹಾಪ್ರಾಣಾಕ್ಷರಗಳನ್ನು ಬಿಟ್ಟು ಬರೆಯೋದು, ಈ ಷಣ್ಮುಖ ಶ ಅಂತೀವಲ್ಲ, ಆ ಶವನ್ನು ಇಲ್ದಂಗೆ ಬಿಡೋದು ಉದ್ದೇಶಪೂರ್ವಕವಾಗಿ ಭಾಷೆಯಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಅವರು ಈ ದಮ್ಮ ಅಂತಕ್ಕಂಥ ಪದವನ್ನು ವಿಶೇಷವಾಗಿ ಬಳಸ್ಕೊಂಡಿದ್ದಾರೆ. ದಮ್ಮವ ಹುತ್ತವಾಗಿಸಿ ಇಲ್ಲಿ ಸಾಕಬೇಕಾಗಿಲ್ಲ ಕರಿನಾಗರ ಎಳೆನಾಗರ ಕಾರ್ಕೋಟಗಳ ಹಿಂಡು. ಅಂದರೆ ಧರ್ಮ ಅಂತಕ್ಕಂಥದ್ದು ಮನುಷ್ಯನ ಬದುಕಿಗೆ ಬೆಳಕಾಗತಕ್ಕಂಥದ್ದು. ಅದನ್ನು ಹುತ್ತವಾಗಿ ಮಾಡಿಕೊಂಡು ಅದರೊಳಗಡೆ ನಾವು ಇಲ್ಲಿ ಕರಿನಾಗರ ಎಳೆನಾಗರ ಕಾರ್ಕೋಟಗಳನ್ನು ಸಾಕಬೇಕಾಗಿಲ್ಲ. ಯಾರು ಕರಿನಾಗರ, ಯಾರು ಎಳೆನಾಗರ, ಯಾರು ಕಾರ್ಕೋಟಗಳು? ಒಂದೊಂದು ಧರ್ಮವನ್ನು ಒಂದೊಂದು ಪ್ರತಿನಿಧಿಸ್ತವೆ. ಅದನ್ನು ನಾನು ವಿಸ್ತರಿಸಬೇಕಾಗಿಲ್ಲ, ನೀವೇ ಅದನ್ನು ಅಂದಾಜು ಮಾಡ್ಕೋಬೋದು. ಇಲ್ಲಿ ಕರಿನಾಗರ, ಎಳೆನಾಗರ, ಕಾರ್ಕೋಟ ಇವೆಲ್ಲವೂ ಕೂಡ ಕಚ್ಚತಕ್ಕಂಥ, ನಂಜನ್ನು ಏರಿಸ್ತಕ್ಕಂತಹ, ಅದು ಆ ಧರ್ಮ ಈ ಧರ್ಮ ಅಂತ ಅಲ್ಲ. ಒಂದೊಂದು ಧರ್ಮಕ್ಕೆ ಒಂದೊಂದು ನೀವು ಇಟ್ಕೋಬೋದು. ನಿಮ್ಮ ಒಂದು ಮನಸ್ಸಿನಲ್ಲಿ ಅದನ್ನ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಇವು ಸಮಾಜಕ್ಕೆ ವಿಷವನ್ನು ತುಂಬತಕ್ಕಂಥವು. ಇದನ್ನು ನಾವು ಧರ್ಮದ ಅಡಿಯಲ್ಲಿ ಇವ್ರನ್ನ ಸಾಕಿ ನಾವು ಧರ್ಮವನ್ನು ನಾಶಪಡಿಸಬೇಕಾಗಿಲ್ಲ, ಸಮಾಜವನ್ನು ಹಾಳು ಮಾಡಬೇಕಾಗಿಲ್ಲ. ಇಳೆಯ ಜೊತೆ ಒಡನಾಡಿ, ಮಳೆಯ ಜೊತೆ ಸಹನಾಡಿ, ಬಾಳು ಜೂಜಾಡಿ, ಸತಿಪತಿ ಬೇಸಾಯ ಜೋಡಿ, ಬೆಳೆಯಬೇಕಿದೆ ಒಲವಿನ ಬೆಳೆ. ನಾವು ಬೆಳಿಬೇಕಾಗಿದ್ದು ದ್ವೇಷದ ಬೆಳೆ ಅಲ್ಲ, ಒಲವಿನ ಬೆಳೆ, ಪ್ರೀತಿಯ ಬೆಳೆಯನ್ನು ಬೆಳಿಬೇಕು. ಮತ್ತೆ ಮತ್ತೆ ಅತ್ತೆ ಚಿತ್ತೆ ಸ್ವಾತಿ ಮಳೆಯಲ್ಲಿ ಮುತ್ತು. ನೋಡಿ, ಒಂದು ಸ್ವಲ್ಪ ಸಾಲುಗಳು ಆ ಸಮಾಜವನ್ನು, ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥವ್ರನ್ನು ಹೇಳ್ತವೆ. ತಕ್ಷಣ ಮಧ್ಯದಲ್ಲಿ ಮತ್ತೆ ಸಮಾಜವನ್ನು ಸುಖಿ ಸಮಾಜವನ್ನಾಗಿ ಮಾಡ್ತಕ್ಕಂಥ ಚಿಂತನೆ ಹೇಗೆ ಅಂತಕ್ಕಂಥದ್ದು ಬರ್ತದೆ. ಮತ್ತೆ ಅವರ ವರ್ತನೆ ಬರ್ತದೆ. ಮತ್ತೆ ಅದಕ್ಕೆ
ಪ್ರತಿಯಾಗಿ ನಾವೇನು ಮಾಡಬೇಕು ಒಳ್ಳೆಯವರು ಅಂತಕ್ಕಂಥದ್ದು ಕೂಡ ಇದೆ. ಇಂತಿರುವಾಗ ಇವರಂತೆ ದ್ವೇಷಿಸಲು ಪುರುಸೊತ್ತೆಲ್ಲಿ ಈ ಧರೆಯಲ್ಲಿ, ಈ ಭೂಮಿಯಲ್ಲಿ ದ್ವೇಷ ಮಾಡಲಿಕ್ಕೆ ಎಲ್ಲಿ ಪುರುಸೊತ್ತಿದೆ? ಜೊತೆಗೆ ಇಷ್ಟೆಲ್ಲ ಹೇಳಿದ ಮೇಲೆ ಬಹಳ ಮುಖ್ಯವಾದಂಥ ಒಂದು ತಾತ್ವಿಕತೆ ಏನು ಅಂದರೆ, ಈಗ ಇದು ಸಮಾಜದಲ್ಲಿ ಕೆಟ್ಟದ್ದು ಮಾಡೋರು ಇದ್ದಾರೆ, ಧರ್ಮವನ್ನು ಇಟ್ಟುಕೊಂಡು ದ್ವೇಷ ಅವನ್ನು ಹಬ್ಬಿಸ್ತಕ್ಕಂಥವ್ರು. ಅವರ ಬಗ್ಗೆ ನಮ್ಮ ಒಳ್ಳೆಯವರ ಅಭಿಪ್ರಾಯ ಹೇಗಿರಬೇಕು ಅಂತ. ಹಿಂದೆ ಕಾಲಘಟ್ಟದಲ್ಲಿ ಏನಿತ್ತು ಅಂದರೆ, ಒಂದು ಸಿನಿಮೀಯತೆ ಏನಿರ್ತದೆ ಅಂದರೆ, ಒಳ್ಳೆಯವರು ಕೆಟ್ಟವರು ಅಂತ ವಿಭಾಗ ಮಾಡೋದು. ಅವರು ವಿಲನ್ನು, ಇವರು ಹೀರೋಗಳು. ಅವ್ರನ್ನ ನಾಶಪಡಿಸಿ ಅಂದರೆ ಕೆಟ್ಟವರನ್ನು ವಿನಾಶವನ್ನು ಮಾಡಿ ಅವ್ರನ್ನ ಕೊಂದು ಒಳ್ಳೆಯವರು ಸಮಾಜದಲ್ಲಿ ಬದುಕ್ತಕ್ಕಂಥದ್ದು ಅಂತ. ಈಗಿನ ಆಲೋಚನಾ ಕ್ರಮ ಆಗಿಲ್ಲ. ಯಾರೇ ಕೆಟ್ಟದ್ದು ಮಾಡಿದರೂ ಪರಿಸ್ಥಿತಿಯ ಅಥವಾ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗದೇ ಇದ್ದದ್ದಕ್ಕೆ ಮಾಡ್ತಾರೆ. ಹಾಗಾಗಿ ಕುವೆಂಪು ರಾಮಾಯಣ ದರ್ಶನಂ ಬಂದ ಮೇಲೆ ಕೆಟ್ಟವ್ರನ್ನ ಕೊಲ್ಲೋದಲ್ಲ, ಕೆಟ್ಟವರಲ್ಲಿರ್ತಕ್ಕಂಥ ಕೆಟ್ಟ ಗುಣವನ್ನು ಏನು ಇರ್ತದಲ್ಲ ಅದನ್ನು ಮಾತ್ರ ತೆಗೆದು ಅವನನ್ನು ಒಳ್ಳೆಯವನನ್ನಾಗಿ ಮಾಡೋದು. ಆ ಆಲೋಚನಾ ಕ್ರಮ ಇಲ್ಲಿ ರಂಗನಾಥ್ ಅವರು ಹೇಗೆ ಬಳಸ್ಕೊಳ್ತಾರೆ ನೋಡಿ. ಇಂದು ಹೊತ್ತಿಸಿರುವ ಇವರ ನಂಜಿನ ನುಡಿಯ ಮುಖ ಮುಚ್ಚ, ಇವರ ನಾಲಿಗೆಗೆ ವಿವೇಕಿ ದುಂಬಿಗಳು ಕಚ್ಚ, ದ್ವೇಷದ ಬಾಯಿ ಬಚ್ಚಲಿಗೆ ಪ್ರೇಮದ ಮಧು ಹಚ್ಚ. ಹೇಳ್ಬೋದಾಗಿತ್ತು ಅವರು. ಇವರು ನಂಜಿನ ನುಡಿಯನ್ನು ಇವ್ರನ್ನೆಲ್ಲ ಕೊಚ್ಚಾಕಿಬಿಡೋಣ, ಇವ್ರನ್ನ ಸಾಯಿಸ್ಬಿಡೋಣ, ಅವಾಗ ಕೆಟ್ಟವ್ರು ಇಲ್ದಂಗೆ ಆಗುತ್ತೆ, ಒಳ್ಳೆಯ ಸಮಾಜ ಬೆಳೀತದೆ ಅಂತ. ಹಾಗೆ ಹೇಳ್ತಕ್ಕಂಥದ್ದು ಈ ಕಾಲಘಟ್ಟದ ತಾತ್ವಿಕತೆ ಅಲ್ಲ. ಕೆಟ್ಟವ ಮನುಷ್ಯರಲ್ಲಿರುವ ಕೆಟ್ಟತನವನ್ನು ಮಾತ್ರ ನಾಶ ಮಾಡಬೇಕು, ಆ ಮನುಷ್ಯನನ್ನು ಅಲ್ಲ ಅಂತ. ಅದನ್ನೇ ಹೇಳ್ತಾರೆ ಅವರು. ಇಂದು ಹೊತ್ತಿರುವ ಈ ನಂಜಿನ ನುಡಿಯ ಮುಖ ಮುಚ್ಚ, ಆ ನಂಜಿನ ನುಡಿ ಇದೆಯಲ್ಲ ಅದನ್ನು ಮಾತ್ರ ಮುಖ ಮುಚ್ಚನ, ಅದು ಬರೋದು ಬೇಡ, ಸಮಾಜಕ್ಕೆ ಕಾಣೋದು ಬೇಡ. ಇವರ ನಾಲಿಗೆಗೆ ವಿವೇಕಿ ದುಂಬಿಗಳು ಕಚ್ಚ, ಇವರ ನಾಲಿಗೆಗೆ ಇವರಿಗೆ ನಾಗರಹಾವು ಕಚ್ಚ, ಇವರಿಗೆ ಕಾರ್ಕೋಟ ಕಚ್ಚ, ಎಳೆನಾಗರ ಕಚ್ಚ, ಕರಿನಾಗರ ಕಚ್ಚ ಅಂತ ಬರೀಲಿಲ್ಲ ಅವರು. ಕರಿನಾಗರ ಎಳೆನಾಗರ ಎಲ್ಲಿ ಬರೆದರೆ ಅವರನ್ನು ಅವರು ದ್ವೇಷವನ್ನು ಹಚ್ಚಿಸೋರು ಅಂತ ಹೇಳಿಕ್ಕೆ ಮಾತ್ರ ಅಲ್ಲಿ ಬರೆದ್ರು. ಇಲ್ಲಿ ಇವ್ರ ಕಾಲಿಗೆ ಹಾವು ಕಡಿಯ ನಾಗರ ಕಚ್ಚ ಅಂತ ಬರೀಲಿಲ್ಲ, ಇಲ್ಲಿ ಬರೀತಾರೆ ಅವರು. ಇವರ ನಾಲಿಗೆಗೆ ವಿವೇಕಿ ದುಂಬಿಗಳು ಕಚ್ಚ, ಜೇನುಹುಳು ಹೆಜ್ಜೆನುಹುಳು ಸತ್ತೋದಲ್ಲ, ವಿವೇಕ ಅಂತಕ್ಕಂಥ ವಿವೇಕ ಯಾರು ಈಗಾಗಲೇ ತಿಳುವಳಿಕೆ ಇದೆ ಧರ್ಮದ ಬಗ್ಗೆ, ಸಮಾಜದ ಒಳಿತನದ ಬಗ್ಗೆ, ಅವರ ಮಾತುಗಳು ಇವರ ನಾಲಿಗೆಯನ್ನು ಕಚ್ಚಲಿ, ಅಂದರೆ ಇವರು ಕೆಟ್ಟದ್ದನ್ನು ಮಾತನಾಡದ ಹಾಗೆ ಮಾಡಲಿ. ದ್ವೇಷದ ಬಾಯಿ ಬಚ್ಚಲಿಗೆ ಪ್ರೇಮದ ಮಧು ಹಚ್ಚ, ದ್ವೇಷದ ಬಾಯಿ, ಇವು ದ್ವೇಷವನ್ನು ಏನು ಮಾತೆತ್ತಿರೆ ಕೈ ಕಡಿ ಕಾಲು ಕಡಿ ಅಂತಾರಲ್ಲ, ಸೊ ಅವಾಗ ಇವರು ಹೇಳ್ಬೋದು ಕೆಟ್ಟದ್ದು ಮಾತಾಡ್ತಾರೆ, ಇವ್ರು ನಾಲಿಗೆ ಕತ್ತರಿಸೋಣ ಅಂಥೇಳಿ. ಹಾಗೆ ಹೇಳಲಿಲ್ಲ. ಯಾಕೆಂದರೆ ದ್ವೇಷದ ಬಾಯಿ ಬಚ್ಚಲಿಗೆ ಪ್ರೇಮದ ಮಧು ಹಚ್ಚ, ಅದೇ ಬಾಯಿಂದನೇ ಈಗೇನು ಕೆಟ್ಟ ಮಾತಾಡ್ತಾ ಇದ್ದಾರಲ್ಲ ದ್ವೇಷದ ಮಾತುಗಳು, ಪ್ರೇಮದ ಮಧು ಹಚ್ಚಿದ ಮೇಲೆ ಅದೇ ಬಾಯಿಂದ ಒಳ್ಳೆಯ ಮಾತುಗಳು, ವಿವೇಕದ ಮಾತುಗಳು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಮಾತುಗಳು ಅದೇ ಬಾಯಿಂದ ಬರಬೇಕು ಅಂತಕ್ಕಂಥದ್ದು ಕವಿಯ ಆಶಯ. ಇಲ್ಲ ಇಲ್ಲ ದ್ವೇಷಿಸಲು ದುಡಿಯುವ ಜನಕ್ಕೆ ಪುರುಸೊತ್ತಿಲ್ಲ, ಎರೆಹುಳುಗಳಂತೆ ನಿತ್ಯ ಗೆಯುವಾಗ ಬಾಳು ಜ್ವಾಲೆಯ ಮೇಲಿನ ಅರಗಿನ ಮನೆಯಲ್ಲ. ದುಡಿಯುವ ಜನ ಯಾವಾಗಲೂ ಕೂಡ ಇಂಥ ಅವಿವೇಕದ ಕೆಲಸವನ್ನು ಮಾಡೋದಿಲ್ಲ. ಕೊನೆಗೆ ಬರ್ತಕ್ಕಂಥ ಸಾಲು ನೋಡಿ. ಕಬ್ಬಿಣಕ್ಕೆ ಕುಳವಾಗಿ ಗೆಯ್ಯುವುದಲ್ಲದೆ ಅನ್ಯ ಧರ್ಮವಿಲ್ಲ. ನೇಗಿಲ ಮೇಲಿದೆ ನೇಗಿಲ ಕೆಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಕುವೆಂಪುರ ನೇಗಿಲ ಯೋಗಿ ಪದ್ಯದ ಸಾಲುಗಳನ್ನು ನೆನಪು ಮಾಡಿಕೊಳ್ಳಿ. ಕಬ್ಬಿಣಕ್ಕೆ ಕುಳವಾಗಿ ಗೆಯ್ಯುವುದಲ್ಲದೆ ಅನ್ಯ ಧರ್ಮವಿಲ್ಲ, ಅಂದರೆ ದುಡಿಮೆಯೇ ಧರ್ಮ, ದ್ವೇಷ ಮಾಡ್ತಕ್ಕಂಥದ್ದಲ್ಲ. ಕಬ್ಬಿಣದಂತೆ ದುಡಿಯುವುದು ಜಗವೆಲ್ಲ, ದ್ವೇಷಿಸುವವರು ಈ ಜಗಕ್ಕೆ ಬೇಕಿಲ್ಲ. ಇದು ಸ್ಟೇಟ್ಮೆಂಟ್, ಇಡೀ ಕವಿತೆಯ ಸ್ಟೇಟ್ಮೆಂಟು. ದ್ವೇಷಿಸುವವರು ಈ ಜಗಕ್ಕೆ ಬೇಕಿಲ್ಲ ಅಂದರೆ ಅವ್ರ ಜನನೇ ಬೇಕಿಲ್ಲ ಅಂತ ಅರ್ಥ ಅಲ್ಲ, ಅವರು ಒಳ್ಳೆಯವರಾಗಿ ಮತ್ತೆ ಈ ಸಮಾಜದಲ್ಲಿ ಬರಲಿ ಅಂತ. ದ್ವೇಷ ಎರೆಹುಳುಗಳ ಧರ್ಮವಲ್ಲ. ಎರೆಹುಳುಗಳು ಇಲ್ಲಿ ದುಡಿಯುವ ಜನರ ಸಂಕೇತ, ದುಡಿಯುವ ಜನರ ಪರವಾಗಿ ಅಲ್ಲಿ ಬಳಕೆಯಾಗಿರ್ತಕ್ಕಂಥ ಒಂದು ಪದ ಅದು. ಎರೆಹುಳು ದುಡಿಯುವವರ ಸಂಕೇತ. ಸೊ ಒಟ್ಟಾರೆ ಹೀಗೆ ಈ ಕವಿತೆಯನ್ನು ನಾನು ಸಾರಾಂಶೀಕರಿಸಿ 2-3 ಮಾತಲ್ಲಿ ಹೇಳೋದಾದರೆ, ಈ ಕವಿತೆ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ದ್ವೇಷ ಮಾಡ್ತಕ್ಕಂತಹ ಒಂದು ಅವಿವೇಕದ ಕೆಲಸವನ್ನು ಪ್ರಶ್ನೆ ಮಾಡೋದು ಮಾತ್ರವಲ್ಲ, ಅದನ್ನು ನಿರಾಕರಿಸ್ತದೆ, ತಿರಸ್ಕರಿಸ್ತದೆ. ನಾನು ಹೇಳಿದೆ,
ಅವರ ಅವಿವೇಕವನ್ನು ಮಾತ್ರ ತಿರಸ್ಕರಿಸ್ತದೆ, ಆ ವ್ಯಕ್ತಿಗಳನ್ನೇ ತಿರಸ್ಕರಿಸೋಲ್ಲ. ಅದು ಈ ಕವಿತೆಯ ದೊಡ್ಡತನ. ಅವರೆಲ್ಲರೂ ಕೂಡ ಈ ದುಡಿಯುವ ವರ್ಗ ಏನಿದೆ, ದುಡಿಯುವ ವರ್ಗ ಹೇಗೆ ಕಷ್ಟ ಸುಖಗಳನ್ನು, ಈ ಸಮಾಜದ ಸಂಪತ್ತನ್ನು ಸೃಷ್ಟಿಸುವ ಮೂಲಕ ಈ ಸಮಾಜದ ಸಮಸ್ಯೆಗಳಿಗೆ ಉತ್ತರವಾಗಿ ಹೇಗೆ ಅದು ತನ್ನ ದುಡಿಮೆಯ ಮೂಲಕ ಉತ್ತರ ಕೊಡ್ತದೆ, ಅಂಥ ಕೆಲಸದಲ್ಲಿಯೇ ಅವರೂ ಕೂಡ ಯಾರು ದೇವರು ಧರ್ಮವನ್ನು ಇಟ್ಟುಕೊಂಡು ಸಮಾಜದಲ್ಲಿ ದ್ವೇಷವನ್ನು ಹರಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರೂ ಕೂಡ ದುಡಿಮೆಯೇ ದೇವರು ಅಂತಕ್ಕಂಥ ತತ್ವವನ್ನು ಪಾಲಿಸಬೇಕು. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಒಲವಿನ ಬೆಳೆಯನ್ನು ಬೆಳಿಬೇಕು. ಇನ್ನು ನೋಡಿ, ಕಬ್ಬಿಣದ ಉದಾಹರಣೆ ಕೊಟ್ಟರು, ಚಿನ್ನದ ಕೊಡಲಿಲ್ಲ ಅವರು. ಚಿನ್ನ ಸೌಂದರ್ಯ ಅದು ಶೋಕಿಯ ಸಂಕೇತ, ಕಬ್ಬಿಣ ದುಡಿಮೆಯ ಸಂಕೇತ. ಅಂದ್ರೆ ದುಡಿಯುವ ವರ್ಗ ಇದೆಯಲ್ಲ, ಹಾಗಾಗಿ ಕಬ್ಬಿಣವನ್ನು ಬಳಸಿದರು. ಆ ರೀತಿ ಎಲ್ಲರೂ ಕೂಡ ದುಡಿಮೆಯೇ ದೇವರು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ಜಾತಿ ಧರ್ಮ ಇವುಗಳ ಹೆಸರಿನಲ್ಲಿ ಯಾರೂ ಕೂಡ ದ್ವೇಷದ ಭಾವನೆಯನ್ನು ಹಚ್ಚಿಸಬಾರ್ದು. ಮತ್ತು ಸಮಾಜದ ಎಲ್ಲರೂ ಕೂಡ ಕೂಡಿ ಬಾಳ್ತಕ್ಕಂಥ, ಪ್ರೀತಿಯಿಂದ ಕೂಡಿ ಬಾಳ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಿಸುವುದರ ಮೂಲಕ ಈ ನಮ್ಮ ಸುತ್ತಮುತ್ತಲ ಒಂದು ಪರಿಸರವನ್ನು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ, ಸಂತೋಷದಿಂದ ಬದುಕ್ತಕ್ಕಂಥ ಒಂದು ನಂದನವನವನ್ನಾಗಿ ರೂಪಿಸಬೇಕು. ಅದು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಆಶಯ ಈ ಕವಿತೆಯಿದ್ದು. ಈ ಕವಿತೆಯನ್ನು ಇದುವರೆಗೂ ಕೂಡ ನಾನು ತಕ್ಕ ಮಟ್ಟಿಗೆ ಅದರ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ರಂಗನಾಥ್ ಅವರ ವಿಚಾರವನ್ನು ಆಲೋಚನೆ ಮಾಡಲಿಕ್ಕೆ ಅವರು ಅನೇಕ ಲೇಖನಗಳನ್ನು ತಾವು ಓದಿದವರು, ಮತ್ತು ಅವರ ಉಳಿದ ಕವಿತೆಗಳನ್ನು ಕೂಡ ತಾವು ಓದಬೇಕು. ಭಾಳ ಒಳ್ಳೆಯ ಕವಿತೆಗಳನ್ನು ಬರೆದಿದ್ದಾರೆ. ಸಮಾಜಕ್ಕೆ ಆರೋಗ್ಯವನ್ನು, ಈ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಅನೇಕ ವಿಚಾರಗಳನ್ನು ಅವರ ಕವಿತೆಗಳಲ್ಲಿ, ಬೇರೆ ಬೇರೆ ಕವಿತೆಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಒಂದು ಕವಿತೆಯನ್ನು, ನಾನು ಮೊದಲೇ ಹೇಳಿದೆ ಪ್ರಾತಿನಿಧಿಕ ಅಲ್ಲ ಅಂತ, ಸಾಂಕೇತಿಕವಾಗಿ ಒಂದು ಕವಿತೆಯನ್ನು ಇಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೇನೆ. ಆಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಇಂಥ ಕವಿತೆಯನ್ನು ಬರೆದಿರ್ತಕ್ಕಂಥ ರಂಗನಾಥ ಕಂಠನಕುಂಟೆಯವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರ.